ಮೂವಿ 1964ರಿಂದ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಲಲಿತಾ, ಗಣೇಶ್ ಮತ್ತು ಮನೋಹರನ್ನ ತೋರಿಸ್ತಾರೆ. ಗಣೇಶ್ ಮತ್ತು ಲಲಿತಾ ಒಬ್ಬರನ್ನೊಬ್ಬರು ಪ್ರೀತಿಸ್ತಿರ್ತಾರೆ. ಇವರ ಮನೆಯವರು ಒಪ್ಪದಿದ್ದಾಗ ಮನೆಯಿಂದ ಓಡಿ ಬಂದಿರ್ತಾರೆ. ಮನೋಹರ್ ಇವರಿಗೆ ಇರೋಕೆ ಹೆಲ್ಪ್ ಮಾಡ್ತಾನೆ. ಮನೋಹರ್ ಗಣೇಶ್ಗೆ ಎಲ್ಲ ಸರಿ ಹೋಗುತ್ತೆ, ಭಯಪಡಬೇಡ ಅಂತ ಹೇಳ್ತಾನೆ. ಆಗ ಗಣೇಶ್ ಲಲಿತಾ ಪ್ರೆಗ್ನೆಂಟ್ ಆಗಿದ್ದಾಳೆ ಅಂತ ಹೇಳ್ತಾನೆ. ಇದನ್ನ ಕೇಳಿ ಮನೋಹರ್ ಸೈಲೆಂಟ್ ಆಗಿಬಿಡ್ತಾನೆ. ಅವರು ಕಾರಲ್ಲಿ ಹೋಗ್ತಿದ್ದಾಗ ದಾರಿಯಲ್ಲಿ ಒಂದು ಎತ್ತಿನ ಗಾಡಿ ಉಲ್ಟಾ ಬಿದ್ದಿರುತ್ತೆ. ಅದರೊಳಗೆ ಒಂದು ಮೂರ್ತಿ ಇರುತ್ತೆ. ಲಲಿತಾ ಅದನ್ನು ನೋಡ್ತಾ ಹಾಗೆ ಇರ್ತಾಳೆ. ಅವರು ಅಲ್ಲಿಂದ ಒಂದು ಮನೆ ಹತ್ರ ಬರ್ತಾರೆ. ಇಲ್ಲಿ ಮನೋಹರ್ ಅವರಿಗೆ ಒಂದು ರೂಮ್ ಕೊಟ್ಟು ತಾನು ಕುಡಿತಾ ಕೂತಿರ್ತಾನೆ. ಆದ್ರೆ ಮನೋಹರ್ ಮೈಂಡ್ ಅಲ್ಲಿ ಏನೋ ನಡೀತಿರುತ್ತೆ. ಏಕೆಂದ್ರೆ ಮನೋಹರ್ ಕೂಡ ಲಲಿತನ ಲವ್ ಮಾಡ್ತಿರ್ತಾನೆ. ಆದ್ರೆ ಲಲಿತಾ ಗಣೇಶ್ನ ಇಷ್ಟಪಟ್ಟಿರ್ತಾಳೆ. ಮನೋಹರ್ ಕುಡಿದು ಟೈಟ್ ಆಗ್ತಾನೆ. ಆಗ ಅವನಿಗೆ ಗಣೇಶ್ ಮತ್ತು ಲಲಿತನ ಕೊಲ್ಬೇಕು ಅನಿಸುತ್ತೆ. ಆಗ ಅವನು ಕಾರಲ್ಲಿಟ್ಟಿದ್ದ ತನ್ನ ರಿವಾಲ್ವರ್ ತಗೋಬೇಕಂತ ಹೋಗ್ತಾನೆ. ಆಗ ಮುಂದೆ ಘನ ಕತ್ತಲೆ ಇರುತ್ತೆ. ಮನೋಹರ್ ಆ ಕಡೆ ಏನಿದೆ ಅಂತ ನೋಡಕ್ಕೆ ಹೋಗ್ತಾನೆ. ಆದ್ರೆ ಅವನಿಗೆ ಏನೂ ಕಾಣೋದಿಲ್ಲ. ಆಗ ಯಾರೋ ಗುಂಡು ಹಾರಿಸಿದ ಶಬ್ದ ಕೇಳುತ್ತೆ. ಮನೋಹರ್ ಗಣೇಶ್ ಮತ್ತು ಲಲಿತಾ ಇದ್ದ ರೂಮ್ಗೆ ಬಂದಾಗ ಅಲ್ಲಿ ಅವರನ್ನ ಯಾರೋ ಶೂಟ್ ಮಾಡಿರ್ತಾರೆ. ಸೀನ್ ಇಲ್ಲಿಂದ ಕಟ್ ಆಗಿ ಸ್ಟೋರಿ 2024ಕ್ಕೆ ಬರುತ್ತೆ. ಇಲ್ಲಿ ವಸಂತ್ ಮತ್ತು ಹರಣ್ಯ ಅನ್ನೋ ಕಪಲ್ಸ್ ನ ತೋರಿಸ್ತಾರೆ. ಇವರು ಒಂದು ಕ್ಲಬ್ ನಲ್ಲಿ ಪಾರ್ಟಿ ಮಾಡ್ತಿರ್ತಾರೆ. ಆಗ ವಸಂತ್ ಫ್ರೆಂಡ್ ಒಬ್ಬನು ಕ್ಯಾಟಮೈನ್ ಎಂಬ ಡ್ರಗ್ಸ್ ತಂದಿರ್ತಾನೆ. ಇದು ತುಂಬಾ ಸ್ಟ್ರಾಂಗ್ ಆಗಿರುತ್ತೆ. ಇದನ್ನ ಯೂಸ್ ಮಾಡಿದವರು ಬೇರೆನೇ ಲೋಕಕ್ಕೆ ಹೋಗ್ತಿರ್ತಾರೆ. ವಸಂತ್ ಕ್ಯಾಟಮೈನ್ ನ ತನ್ನಲ್ಲಿ ಬಚ್ಚಿಟ್ಕೋತಾನೆ. ಪಾರ್ಟಿ ತುಂಬಾ ಚೆನ್ನಾಗಿ ನಡೀತಿರುತ್ತೆ. ಆಗ ವಸಂತ್ ಒಬ್ಬ ಹುಡುಗನ ಜೊತೆ ಫೈಟ್ ಮಾಡ್ತಾನೆ. ಏಕೆಂದ್ರೆ ಆತ ತನ್ನ ಫ್ರೆಂಡ್ ಹೆಂಡತಿ ಜೊತೆ ಮಿಸ್ಬಿಹೇವ್ ಮಾಡಿರ್ತಾನೆ. ಅದಕ್ಕೆ ಮೂಡ್ ಆಫ್ ಆಗಿ ಎಲ್ಲರೂ ತಮ್ಮ ತಮ್ಮ ಮನೆಗೆ ಹೋಗ್ತಾರೆ. ವಸಂತ್ ಹೋಗ್ತಿರುವಾಗ ಅದೇ ಹುಡುಗ ಬೈಕ್ ಮೇಲೆ ಬಂದು ವಸಂತ್ ಕಾರ್ ಗಾಜನ್ನ ಹೊಡಿತಾನೆ ಮತ್ತು ನಿನ್ನ ಬಿಡೋದಿಲ್ಲ ಅಂತ ಹೇಳ್ತಾನೆ. ಹರಣ್ಯ ತುಂಬಾ ಹೆದರ್ಕೋತಾಳೆ. ಮನೆಗೆ ಬಂದಾಗ ಹರಣ್ಯ ನಾವು ಸ್ವಲ್ಪ ಟೈಮ್ ಪ್ರೈವೇಟ್ ಆಗಿ ಸ್ಪೆಂಡ್ ಮಾಡೋಕೆ ನಾವು ತಗೊಂಡಿರೋ ಹೊಸ ಮನೆಗೆ ಹೋಗೋಣ ಅಂತ ಹೇಳ್ತಾಳೆ. ವಸಂತ್ ಸರಿ ಅಂತ ಒಪ್ಕೋತಾನೆ. ಟಿವಿಯಲ್ಲಿ ಸೂಪರ್ ಮೂನ್ ಬಗ್ಗೆ ಹೇಳ್ತಿರ್ತಾರೆ. ಸೂಪರ್ ಮೂನ್ ಅಂದ್ರೆ ಚಂದ್ರ ಭೂಮಿ ಅತ್ಯಂತ ಸಮೀಪದಿಂದ ಹಾದು ಹೋಗ್ತಾನೆ. ಇದು 70 ವರ್ಷಕ್ಕೊಮ್ಮೆ ನಡೆಯುತ್ತೆ. ಲಾಸ್ಟ್ ಟೈಮ್ ಅದು 1964ಕ್ಕೆ ನಡೆದಿತ್ತು ಅಂತ ಹೇಳ್ತಾರೆ. ಈ ಕಡೆ ವಸಂತ್ ಅಂಡ್ ಹರಣ್ಯ ತಮ್ಮ ಮನೆಯಿಂದ ಹೊರಡ್ತಾರೆ. ಅವರು ಒಂದು ಸರ್ಕಲ್ಗೆ ಬಂದಾಗ ಅಲ್ಲಿ ಒಂದು ಮೂರ್ತಿ ಇರುತ್ತೆ. ಅದನ್ನ ನೋಡಿ ವಸಂತ್ ನಾನು ಮೊದಲೇ ಇದನ್ನ ನೋಡಿದ್ದೀನಿ ಅಂತ ಹೇಳ್ತಾನೆ. ಆಗ ಹರಣ್ಯ ನಿನಗೆ ಡೇಜಾವೋ ಆಗಿದೆ. ನಾವು ನೋಡದೇ ಇರೋ ಜಾಗ ಅಥವಾ ವಸ್ತು ಮೊದಲೇ ನೋಡಿರೋ ತರ ಅನಿಸುತ್ತೆ ಅಂತ ಹೇಳ್ತಾಳೆ. ಈಗ ಅವರು ತಾವು ತಗೊಂಡ ಹೊಸ ಮನೆಗೆ ಬರ್ತಾರೆ. ಇದು ಕಾಸ್ಟಲ್ ಪ್ಯಾರಡೈಸ್ ಅನ್ನೋ ಒಂದು ಸೊಸೈಟಿಯಲ್ಲಿ ಇರುತ್ತೆ. ಇಲ್ಲಿ ಮ್ಯಾನೇಜರ್ ಅವರಿಗೆ ಸ್ವಾಗತ ಮಾಡ್ತಾನೆ. ಇಲ್ಲಿ ಇವರಿಬ್ಬರೇ ಇರ್ತಾರೆ. ಏಕೆಂದ್ರೆ ಯಾರು ಅಲ್ಲಿ ಇರೋಕೆ ಇನ್ನೂ ಬಂದಿರಲ್ಲ. ಹರಣ್ಯ ಮ್ಯಾನೇಜರ್ಗೆ ಸರ್ಕಲ್ ನಲ್ಲಿ ಒಂದು ಮೂರ್ತಿ ಇತ್ತು, ಅದು ಎಲ್ಲಿ ಯಾವಾಗ ಸ್ಥಾಪನೆ ಮಾಡಿದ್ರು ಅಂತ ಕೇಳ್ತಾಳೆ. ಆಗ ಮ್ಯಾನೇಜರ್ ಈಗಿಂದ 60-70 ವರ್ಷಗಳ ಹಿಂದೆ ಅದನ್ನ ಎಲ್ಲಿಗೋ ಸಾಗಿಸ್ತಿದ್ರು. ಆದ್ರೆ ಅವತ್ತು ಜೋರಾಗಿ ಮಳೆ ಬರ್ತಿದ್ದರಿಂದ ಅದನ್ನು ತಗೊಂಡು ಹೋಗ್ತಿರೋ ಗಾಡಿ ಪಲ್ಟಿ ಹೊಡಿತು. ಮಾರನೇ ದಿನ ಆ ಮೂರ್ತಿಯನ್ನ ತಗೊಂಡು ಹೋಗಕ್ಕೆ ಬೇರೆ ಗಾಡಿ ಕರೆಸಲಾಯಿತು. ಆದ್ರೆ ಅದು ಕೂಡ ಕೆಟ್ಟೋಗಿತ್ತು. ಅದಕ್ಕೆ ಜನ ಈ ಮೂರ್ತಿಲಿಂದ ಹೋಗಕ್ಕೆ ಇಷ್ಟಪಡ್ತಿಲ್ಲ ಅಂತ ಅದನ್ನ ಅಲ್ಲೇ ಸ್ಥಾಪನೆ ಮಾಡಿದ್ರು ಅಂತ ಹೇಳ್ತಾನೆ. ಆಮೇಲೆ ವಸಂತ್ ಮತ್ತು ಹರಣ್ಯ ಶಾಪಿಂಗ್ ಗೆ ಹೋಗ್ತಾರೆ. ಇಲ್ಲಿ ಅವರು ತಿನ್ನೋಕೆ ಬೇಕಾದ ಸಾಮಾನನ್ನ ತಗೋತಾರೆ. ಆಗ ಅಲ್ಲಿ ರಾತ್ರಿ ಜಗಳ ಮಾಡಿದ ಅದೇ ಹುಡುಗ ಇರ್ತಾನೆ. ಅವನು ವಸಂತ್ಗೆ ಸಾರಿ ಕೇಳ್ತಾನೆ. ಆದ್ರೆ ವಸಂತ್ ಹೊರಗೆ ಬಂದು ಆ ಹುಡುಗನ ಬೈಕ್ ಹೆಡ್ಲೈಟ್ ನ ಮುರಿತಾನೆ ಮತ್ತು ಈಗ ಲೆಕ್ಕ ಚುಕ್ತಾ ಆಯ್ತು ಅಂತ ಹೇಳ್ತಾನೆ. ಮನೆಗೆ ಬಂದಾಗ ಅಲ್ಲಿ ವಾಚ್ಮನ್ ಇರೋದಿಲ್ಲ. ಇವರು ಒಳಗೆ ಬರ್ತಾರೆ. ಯಾರೋ ಇವರಿಗೆ ಒಂದು ಪೇಂಟಿಂಗ್ ಕಳಿಸಿರ್ತಾರೆ. ಆದ್ರೆ ಅದರ ಮೇಲೆ ಕಳಿಸಿರೋ ವ್ಯಕ್ತಿ ಹೆಸರು ಇರೋದಿಲ್ಲ. ಅವರು ಅದನ್ನ ಇಗ್ನೋರ್ ಮಾಡಿ ತಾವು ಏಕಾಂತದಲ್ಲಿರ್ತಾರೆ. ಆಗ ಬೆಲ್ ರಿಂಗ್ ಆಗುತ್ತೆ. ವಸಂತ್ ಡೋರ್ ಓಪನ್ ಮಾಡಿದಾಗ ಅಲ್ಲಿ ವಸಂತ್ ಫ್ರೆಂಡ್ ಸುರೇಶ್ ಬಂದಿರ್ತಾನೆ. ವಸಂತ್ ಎಷ್ಟೊತ್ತಿಗೆ ಎಲ್ಲೇನು ಮಾಡ್ತಿದ್ಯಾ ಅಂತ ಕೇಳ್ತಾನೆ. ಆಗ ಸುರೇಶ್ ನೀನೇ ಕಾಲ್ ಮಾಡಿ ಕರೆದು ಈಗ ನನ್ನ ಕೇಳ್ತಿದ್ಯಾ ಅಂತ ಕೇಳ್ತಾನೆ. ಸ್ವಲ್ಪ ಮಾತಾಡಿ ಸುರೇಶ್ ಅಲ್ಲಿಂದ ಹೋಗ್ತಿರ್ತಾನೆ. ಹೋಗುವಾಗ ಸುರೇಶ್ ಗಡಿಯಾರದಲ್ಲಿ ಟೈಮ್ ಸರಿಯಾಗಿಡು ಅಂತ ಹೇಳ್ತಾನೆ. ವಸಂತ್ ಮೊಬೈಲ್ ಚೆಕ್ ಮಾಡಿದಾಗ ಅವನು ಸುರೇಶ್ಗೆ ಕಾಲ್ ಮಾಡಿರ್ತಾನೆ. ಆಗ ಅವನಿಗೆ ಅವನ ಬಾಸ್ ಕಾಲ್ ಬರುತ್ತೆ. ಅವನು ಮಾತಾಡಿ ವಾಪಸ್ ಬರ್ತಾನೆ. ಆಗ ಅಚಾನಕ್ ಆಗಿ ಲೈಟ್ ಹೋಗುತ್ತೆ. ವಾಚ್ಮನ್ ಇರಲ್ಲ. ಅದಕ್ಕೆ ವಸಂತೆ ಹೋಗಿ ಜನರೇಟರ್ ನ ಆನ್ ಮಾಡ್ತಾನೆ. ಆಗ ಹರಣ್ಯಗೆ ಯಾರೋ ತಮ್ಮನ್ನ ನೋಡ್ತಿದ್ದಾರೆ ಅನಿಸುತ್ತೆ. ಆಗ ಅವರು ಹೋಗಿ ನೋಡ್ತಾರೆ. ಅದರಲ್ಲಿ ಯಾರು ಇರಲ್ಲ. ಆಗ ಅಚಾನಕ್ ಆಗಿ 2 ಸ್ಟ್ರೀಟ್ ಲೈಟ್ ಆಫ್ ಆಗ್ಬಿಡುತ್ತೆ. ಆಗ ಹರಣ್ಯಗೆ ತಮ್ಮ ಮುಂದಿನ ಮನೆಯಲ್ಲಿ ಲೈಟ್ ಆನ್ ಆಗಿರೋದು ಕಾಣುತ್ತೆ. ಅದಕ್ಕೆ ಹರಣ್ಯ ವಸಂತ್ಗೆ ಮುಂದಿನ ಮನೆಯ ಲೈಟ್ ಆನ್ ಇದೆ. ಮ್ಯಾನೇಜರ್ ನೋಡಿದ್ರೆ ನಾವೇ ಇಲ್ಲಿ ಮೊದಲು ಇರೋಕೆ ಬಂದಿದ್ದು ಅಂತ ಹೇಳಿದ್ನಲ್ಲ ಅಂತ ಕೇಳ್ತಾಳೆ. ಆಗ ವಾಚ್ಮನ್ ವಸಂತ್ಗೆ ಫೋನ್ ಮಾಡಿ ನನ್ನ ಹೆಂಡತಿ ಡೆಲಿವರಿ ಇದೆ, ಅದಕ್ಕೆ ನಾನು ಹಾಸ್ಪಿಟಲ್ಗೆ ಬಂದಿದ್ದೀನಿ ಅಂತ ಹೇಳ್ತಾನೆ. ಆಗ ವಸಂತ್ ನಮ್ಮ ಮನೆಯ ಮುಂದಿನ ಮನೆಯಲ್ಲಿ ಲೈಟ್ ಆನ್ ಇದೆ, ಅಲ್ಲಿ ಯಾರು ಇರೋಕೆ ಬಂದಿದ್ರಾ ಅಂತ ಕೇಳ್ತಾನೆ. ಆಗ ವಾಚ್ಮನ್ ಆ ಮನೆ ಇನ್ನೂ ಸೇಲ್ ಆಗಿಲ್ಲ ಅಂತ ಹೇಳ್ತಾನೆ. ಫೋನ್ ಕಟ್ ಮಾಡಿದಾಗ ಅವರಿಗೆ ಒಂದು ಸೌಂಡ್ ಕೇಳುತ್ತೆ. ಆಗ ವಸಂತ್ ಒಬ್ಬನೇ ಆ ಮನೆ ಕಡೆ ಹೋಗ್ತಾನೆ. ಆದ್ರೆ ವಸಂತ್ ಬರೋದ್ರಲ್ಲಿ ಆ ಮನೆಯ ಲೈಟ್ ಆಫ್ ಆಗಿರುತ್ತೆ. ಅಲ್ಲಿ ವಸಂತ್ಗೆ ಒಂದು ಸುಟ್ಟ ಸಿಗರೇಟ್ ಸಿಗುತ್ತೆ. ಅವನು ಅಲ್ಲಿಂದ ತನ್ನ ಮನೆಗೆ ಬರ್ತಾನೆ. ಇಲ್ಲಿ ವಸಂತ್ ಅಲ್ಲಿ ಯಾರು ಇಲ್ಲ, ಸಿಗರೇಟ್ ಯಾರೋ ಸೇದಿರಬಹುದು, ಎಲ್ಲಿ ಆ ಸ್ಟೋರ್ ನಲ್ಲಿ ಸಿಕ್ಕ ಹುಡುಗ ನಮ್ಮನ್ನ ಸತಾಯಿಸೋಕೆ ಹೀಗೆ ಮಾಡ್ತಿಲ್ಲ ತಾನೆ ಅಂತ ಯೋಚನೆ ಮಾಡ್ತಾನೆ. ಅಷ್ಟರಲ್ಲಿ ಹರಣ್ಯ ಮತ್ತೆ ಆ ಮನೆಯ ಲೈಟ್ ಆನ್ ಆಗಿದೆ ಅಂತ ಹೇಳ್ತಾಳೆ. ಆಗ ವಸಂತ್ ಮತ್ತು ಹರಣ್ಯ ಇಬ್ರು ಏನಿದೆ ಅಂತ ನೋಡೋಕೆ ಹೋಗ್ತಾರೆ. ದಾರಿಯಲ್ಲಿ ಆ 2 ಆಫ್ ಆದ ಸ್ಟ್ರೀಟ್ ಲೈಟ್ ದಾಟಬೇಕಾಗಿರುತ್ತೆ. ಆದ್ರೆ ಈ ಸಾರಿ ಮನೆಯಲ್ಲಿ ಲೈಟ್ ಆನ್ ಆಗಿರುತ್ತೆ. ಅವರು ಒಳಗೆ ಹೋಗಿ ನೋಡಿದಾಗ ಶಾಕ್ ಆಗ್ತಾರೆ. ಏಕೆಂದ್ರೆ ಆ ಮನೆ ಸೇಮ್ ಇವರು ಇರೋ ಮನೆ ತರ ಇರುತ್ತೆ. ಅವರು ಒಳಗೆ ಇಣುಕಿ ನೋಡ್ತಾರೆ. ಅಲ್ಲಿ ಅವರಿಗೆ ಅವರೇ ಕಾಣ್ತಾರೆ. ಭಯದಿಂದ ಇಬ್ರು ತಮ್ಮ ಮನೆಗೆ ಬರ್ತಾರೆ. ಇಲ್ಲಿ ಬರುವಾಗ ವಸಂತ್ ಕಾಲಿಗೆ ಟಚ್ ಆಗಿ ಒಂದು ಹೂವಿನ ಕುಂಡ ಬಿದ್ದುಬಿಡುತ್ತೆ. ಅವರು ತಮ್ಮ ಮನೆಗೆ ಬಂದಾಗ ಅಲ್ಲಿನೂ ಒಂದು ಹೂವಿನ ಕುಂಡ ಬಿದ್ದಿರುತ್ತೆ. ಅಂದ್ರೆ ಅವರು ಇವರ ಮನೆಗೆ ಬಂದು ನೋಡಿರ್ತಾರೆ. ವಸಂತ್ ಹರಣ್ಯಗೆ ಒಂದು ಸಿಗಾರ್ನ ತೋರಿಸಿ ಇಲ್ಲಿ ನಮ್ಮಿಬ್ಬರನ್ನ ಬಿಟ್ರೆ 3ನೇ ವ್ಯಕ್ತಿ ಯಾರೋ ಇದ್ದಾರೆ ಅಂತ ಹೇಳ್ತಾನೆ. ಆಗ ಹರಣ್ಯ ಒಂದು ಸಿಗಾರ್ ಬಾಕ್ಸ್ ತಂದು ಇದು ನಾನು ನಿನಗೋಸ್ಕರ ಫಾರಿನ್ ಇಂದ ತರಿಸಿದ್ದು, ಇದು ಇಂಡಿಯಾದಲ್ಲಿ ಎಲ್ಲಿ ಸಿಗಲ್ಲ ಅಂತ ಹೇಳ್ತಾಳೆ. ವಸಂತ್ಗೆ ಏನು ಮಾಡ್ಬೇಕಂತ ಅರ್ಥವಾಗಲ್ಲ. ಆಗ ಅವರು ಅಲ್ಲಿಂದ ಹೋಗ್ಬೇಕು ಅನ್ಕೋತಾರೆ. ಅವರು ಕಾರ್ ತಗೊಂಡು ಆಫ್ ಆದ ಅದೇ ಸ್ಟ್ರೀಟ್ ಲೈಟ್ ದಾಟಿದಾಗ ಅವರ ಕಾರ್ ಬ್ಯಾಕ್ ಸೈಡ್ ಅವರಿಗೆ ಮುಂದೆ ಕಾಣ್ತಿರುತ್ತೆ. ಅವರು ಎಷ್ಟೇ ಪ್ರಯತ್ನ ಪಟ್ಟರು ಅದೇ ಜಾಗಕ್ಕೆ ಬರ್ತಿರ್ತಾರೆ. ಮೇಲಿಂದ ತೋರಿಸಿದಾಗ
ಅವರು ಇದ್ದ ಮನೆಯ ಸುತ್ತ ಒಂದು ಮೊಟ್ಟೆ ಆಕಾರದ ಬ್ಲಾಕ್ ಶೇಪ್ ಆಗಿರುತ್ತೆ. ಅವರಿಗೆ ಏನು ಮಾಡ್ಬೇಕಂತ ಗೊತ್ತಾಗದೆ ತಮ್ಮ ಮನೆಗೆ ವಾಪಸ್ ಬರ್ತಾರೆ. ಇಲ್ಲಿ ಅರಣ್ಯ ಎಮರ್ಜೆನ್ಸಿ ನಂಬರ್ಗೆ ಕಾಲ್ ಮಾಡ್ತಾಳೆ. ಈ ಕಡೆ ವಸಂತ್ ಸುರೇಶ್ಗೆ ಕಾಲ್ ಮಾಡಿ ನೀನು ಬಂದು ಹೋದಾಗಿನಿಂದ ಇಲ್ಲಿ ಏನೇನೋ ನಡೀತಾ ಇದೆ ಅಂತ ಹೇಳ್ತಾನೆ. ಆಗ ಸುರೇಶ್ ಹೌದಾ, ಅಷ್ಟಕ್ಕೂ ನಾನು ಯಾವಾಗ ಅಲ್ಲಿ ಬಂದೆ, ಏನ್ ನಡೀತಾ ಇದೆ ಅಂತ ಹೇಳ್ತಾನೆ. ಆಮೇಲೆ ಟೆನ್ಷನ್ ತಗೋಬೇಡ, ನಾನೇ ಬರ್ತೀನಿ ಅಂತ ಹೇಳ್ತಾನೆ. ಆಗ ವಸಂತ್ ಸುರೇಶ್ ಮೊದಲು ಬಂದಿದ್ದ, ಆದ್ರೆ ಅವನು ಬಂದಿಲ್ಲ ಅಂತ ಹೇಳ್ತಿದ್ದಾನೆ. ಮೊದಲು ಬಂದಾಗ ನಾನೇ ಕರೆದಿದ್ದು ಅಂತ ಹೇಳಿದ್ದ, ಆದ್ರೆ ನಾನು ನೋಡಿದ್ರೆ ಇವಾಗ ಅವನಿಗೆ ಫೋನ್ ಮಾಡಿದೆ. ನಾನು ಫೋನ್ ಮಾಡೋ ಮುಂಚೆ ಅವನು ಹೇಗೆ ಬಂದ ಅಂತ ಯೋಚನೆ ಮಾಡ್ತಾನೆ. ಅವರು ಮಾತನಾಡುತ್ತಿರುವಾಗ ಅಲ್ಲಿ ಪರದೆಗೆ ಬೆಂಕಿ ಹಚ್ಕೊಳ್ಳುತ್ತೆ. ಅರಣ್ಯ ಲೈಟ್ ಬಂದಾಗ ನಾನು ಎಲ್ಲಾ ಮೊಂಬತ್ತಿ ಆರಿಸಿದ್ದೆ, ಇದು ಹೇಗೆ ಉಳಿತೋ ಗೊತ್ತಿಲ್ಲ ಅಂತ ಹೇಳ್ತಾಳೆ. ಆಗ ಅವರು ಬೆಂಕಿ ಆರಿಸ್ತಾರೆ. ಆಗ ವಸಂತ್ ಮುಂದಿನ ಮನೆ ನೋಡಿದಾಗ ಅಲ್ಲಿನೂ ಬೆಂಕಿ ಹಚ್ಕೊಂಡಿರುತ್ತೆ. ಆಗ ವಸಂತ್ ಅವರು ನಮ್ಮ ಹಾಗೆ ಯೋಚನೆ ಮಾಡೋರಾಗಿದ್ರೆ ಸ್ವಲ್ಪ ಹೊತ್ತಿಗೆ ಅವರು ನಮ್ಮ ಹಾಗೆ ಮಾಡ್ತಾರೆ ಅಂತ ಹೇಳಿ ಲೈಟ್ ಆನ್ ಆಫ್ ಮಾಡ್ತಾನೆ. ಆಗ ವಸಂತ್ ಒಂದು ಪೇಪರ್ ನಲ್ಲಿ ನೋ ಐಡಿಯಾ ವಾಟ್ಸ್ ಹ್ಯಾಪನಿಂಗ್ ಹಿಯರ್ ಬಟ್ ವಿ ಆರ್ ಫ್ರೆಂಡ್ಲಿ ಅಂತ ಬರೆದು ವಸಂತ್ ಮತ್ತು ಅರಣ್ಯ ಹೋಗಿ ಅವರ ಮನೆಯಲ್ಲಿ ಹಾಕಿ ಬರ್ತಾರೆ. ಅವರು ವಾಪಸ್ ಮನೆಗೆ ಬಂದಾಗ ಅವರಿಗೆ ಸೇಮ್ ಲೆಟರ್ ತಮ್ಮ ಮನೆಯಲ್ಲೂ ಸಿಗುತ್ತೆ. ಆಗ ವಸಂತ್ ಇನ್ನೊಂದು ಲೆಟರ್ ಬರೀತಾನೆ. ಅದರಲ್ಲಿ ನಮಗೆ ನಿಮ್ಮ ಲೆಟರ್ ಸಿಕ್ತು, ನಾವು ನಿಮ್ಮ ಜೊತೆ ಶಾಂತಿಯಿಂದ ಇರ್ತೀವಿ ಅಂತ ಬರೀತಾನೆ. ಆಗ ವಸಂತ್ ನಾನು ಒಬ್ಬನೇ ಹೋಗಿ ಲೆಟರ್ ಹಾಕಿ ಬರ್ತೀನಿ, ನಾನು ಇಲ್ಲಿಂದ ಹೋದಾಗ ಯಾರು ಬರ್ತಾರೆ ನೋಡು ಅಂತ ಹೇಳ್ತಾನೆ. ಆದ್ರೆ ವಸಂತ್ ಹೋಗೋದ್ರಲ್ಲಿ ಯಾರೋ ಬಾಗಿಲು ಕೆಳಗಿಂದ ಒಂದು ಲೆಟರ್ ಹಾಕಿ ಹೋಗ್ಬಿಡ್ತಾರೆ. ವಸಂತ್ ಆ ಲೆಟರ್ ನೋಡಿದಾಗ ಅದು ಅವನು ಬರೆದಿರೋ ಲೆಟರ್ ಆಗಿರುತ್ತೆ. ಆಗ ಅಲ್ಲಿ ಇನ್ನೊಬ್ಬ ವಸಂತ್ ಬರ್ತಾನೆ. ಈತ ಇಲ್ಲಿರೋ ವಸಂತ್ ಮೇಲೆ ಅಟ್ಯಾಕ್ ಮಾಡ್ತಾನೆ. ಆಗ ಅರಣ್ಯ ಬೇಸ್ಬಾಲ್ ಬ್ಯಾಟ್ ತಗೊಂಡು ಅವನಿಗೆ ಹೊಡಿತಾಳೆ. ಆಗ ವಸಂತ್ ಅಲ್ಲಿಂದ ಓಡೋಗ್ತಾನೆ. ಆಗ ಇಲ್ಲಿದ್ದ ವಸಂತ್ ಸಿಟ್ಟಿನಿಂದ ಇನ್ನೊಬ್ಬ ವಸಂತ್ಗೆ ಹೊಡೆಯೋಕೆ ಬ್ಯಾಟ್ ತಗೊಂಡು ಹೋಗ್ತಾನೆ. ಅವನು ಅಲ್ಲಿ ಬಂದಾಗ ವಸಂತ್ ಅರಣ್ಯನ ಸಾಯಿಸಿರ್ತಾನೆ. ವಸಂತ್ ಇದನ್ನ ನೋಡಿ ಶಾಕ್ ಆಗ್ತಾನೆ. ಅವನು ಟೈಮ್ ನೋಡಿದಾಗ 1:30 ಆಗಿರುತ್ತೆ. ವಸಂತ್ ವಾಪಸ್ ಮನೆಗೆ ಬರ್ತಾನೆ. ಆದ್ರೆ ತಾನು ನೋಡಿದ್ದನ್ನ ಅರಣ್ಯಗೆ ಹೇಳೋದಿಲ್ಲ. ಅವನು ಟೈಮ್ ನೋಡಿದಾಗ 1 ಗಂಟೆ ಆಗಿರುತ್ತೆ. ವಸಂತ್ ಇಲ್ಲಿಂದ ಹೋಗುವಾಗ 2 ಆಗಿರುತ್ತೆ. ಆದ್ರೆ ಅವನು ವಾಪಸ್ ಬಂದಾಗ 1 ಆಗಿರುತ್ತೆ. ಬೆಂಕಿ ಹಚ್ಚಿದ ಪರದೆಗಳು ಸರಿಯಾಗಿರ್ತವೆ. ಮುರಿದು ಹೋದ ಪೇಂಟಿಂಗ್ ಅದರ ಜಾಗದಲ್ಲಿರುತ್ತೆ. ವಸಂತ್ ಭಯ ಪಡ್ತಿರ್ತಾನೆ, ಏಕೆಂದ್ರೆ ಟೈಮ್ ಹಿಂದಕ್ಕೆ ಹೋಗಿದೆ. 1:30 ಆ ಮನೆಯಲ್ಲಿ ಆದಂಗೆ ಇಲ್ಲಿಯೂ ಆಗ್ಬಹುದು ಅಂತ ಅನ್ಕೋತಾನೆ. ಆಗ ಅವನು ತಾನು ತಂದಿದ್ದ ಕೆಟಮಿನ್ ಡ್ರಗ್ಸ್ ಮತ್ತು ತನ್ನಲ್ಲಿದ್ದ ಆಲ್ಕೋಹಾಲ್ ಎಲ್ಲವನ್ನ ಬಿಸಾಕ್ತಾನೆ. ಏಕೆಂದ್ರೆ ಕುಡಿದು ನಶೆಯಲ್ಲಿ ತಾನು ಅರಣ್ಯಗೆ ಏನಾದ್ರೂ ಮಾಡಬಹುದು ಅನ್ಕೋತಾನೆ. ಆಗ ಅವರು ಹೊರಗೆ ನೋಡಿದಾಗ ಅವರ ಕಾರ್ ಹೋಗ್ತಿರುತ್ತೆ. ಆ ಕಾರ್ ಆಫ್ ಆಗಿದ್ದ ಸ್ಟ್ರೀಟ್ ಲೈಟ್ ದಾಟಿದಾಗ ಮಾಯವಾಗ್ಬಿಡುತ್ತೆ. ಇದನ್ನು ನೋಡಿ ಇಬ್ರು ಶಾಕ್ ಆಗ್ತಾರೆ. ಆಗ ವಸಂತ್ 1 ನಿಮಿಷ ಅವರು ಅಲ್ಲಿಂದ ಹೋದಾಗ ಅವರು ಮಾಯವಾದ್ರು, ಬಟ್ ನಾವ್ಯಾಕೆ ಆಗಿಲ್ಲ, ಅಥವಾ ನಾವು ಕೂಡ ಅವರಂಗೆ ಮಾಯವಾಗಿದ್ವಾ, ನಮಗೆ ಗೊತ್ತಾಗ್ಲಿಲ್ವಾ? ನಾವು ಪ್ರತಿ ಬಾರಿ ಆ ಜಾಗದಿಂದ ಹೊರಗೆ ಹೋದಾಗ ಬೇರೆ ಬೇರೆ ಟೈಮ್ ಲೈನ್ಗೆ ಬಂದಿದ್ದೀವಿ. ಏಕೆಂದ್ರೆ ಮನೆಗೆ ಬಂದಾಗ ಪ್ರತಿ ಸಾರಿ ಟೈಮ್ ಮತ್ತು ಮನೆಯ ಸಾಮಾನು ಆ ಕಡೆ ಈ ಕಡೆ ಆಗಿರ್ತಿತ್ತು. ನಾವೇ ಟೈಮ್ ಅಲ್ಲಿ ಹಿಂದೆ ಮುಂದೆ ಚಲಿಸ್ತಾ ಇದ್ದೀವಿ ಅಂತ ಹೇಳ್ತಾನೆ. ವಸಂತ್ ಒಂದು ಬುಕ್ ನಲ್ಲಿ ಬರೆದು ಇದೆಲ್ಲ ಅರಣ್ಯಗೆ ಹೇಳ್ತಿರ್ತಾನೆ. ಆದ್ರೆ ಆ ಬುಕ್ ಅಲ್ಲಿ ಅದು ಮೊದಲೇ ಬರೆದಿರುತ್ತೆ. ಇದರ ಅರ್ಥ ಅವರು ಈ ಬಗ್ಗೆ ಮೊದಲೇ ಮಾತಾಡಿರ್ತಾರೆ. ಆಗ ಅವರು ಗಟ್ಟಿ ಧೈರ್ಯ ಮಾಡಿ ಆ ಕತ್ತಲೆಯ ಜಾಗದಿಂದ ಹೋಗ್ತಾರೆ. ಆಗ ಅವರು ವಸಂತ್ಗೆ ತನ್ನ ಬಾಸ್ ಕಾಲ್ ಮಾಡಿದ ಟೈಮ್ ಲೈನ್ ಗೆ ಬರ್ತಾರೆ. ಇಲ್ಲಿ ವಸಂತ್ ಬಾಲ್ಕನಿಯಲ್ಲಿ ನಿಂತು ಮಾತಾಡ್ತಿರ್ತಾನೆ. ಅವನಿಗೆ ಅವನ ಬಾಸ್ ಅಲ್ಲ, ಅರಣ್ಯ ಫ್ರೆಂಡ್ ಪ್ರಭಾ ಕಾಲ್ ಮಾಡಿರ್ತಾಳೆ. ಆಕ್ಚುಲಿ ಆ ಪೇಂಟಿಂಗ್ ನ ಪ್ರಭಾ ಕಳಿಸಿರ್ತಾಳೆ. ಇಲ್ಲಿ ವಸಂತ್ ಪ್ರಭಾಗೆ ನೋಡು ಇದೆಲ್ಲ ಮಾಡಬೇಡ, ನೀನು ಹಾಗೆ ಮಾಡಿದ್ರೆ ನಮ್ಮಿಬ್ಬರ ನಡುವೆ ನಡೆದದ್ದು ಎಲ್ಲರಿಗೂ ಗೊತ್ತಾಗುತ್ತೆ ಅಂತ ಹೇಳ್ತಾನೆ. ಇಲ್ಲಿ ಅರಣ್ಯಗೆ ವಸಂತ್ ತನಗೆ ಚೀಟ್ ಮಾಡಿದ್ದಾನೆ ಅಂತ ಗೊತ್ತಾಗುತ್ತೆ. ವಸಂತ್ ಕನ್ವಿನ್ಸ್ ಮಾಡೋಕೆ ಟ್ರೈ ಮಾಡ್ತಾನೆ. ಆದ್ರೆ ಅರಣ್ಯ ಸಿಟ್ಟಿನಿಂದ ಅವನನ್ನ ಬಿಟ್ಟು ಸ್ಟ್ರೀಟ್ ಲೈಟ್ ಕೆಳಗಿಂದ ಹೋಗ್ಬಿಡ್ತಾಳೆ. ಈಗ ಇಲ್ಲಿ ವಸಂತ್ ಒಬ್ಬನೇ ಇರ್ತಾನೆ. ಅವನು ಅರಣ್ಯದಿಂದ ಓಡ್ತಾನೆ. ಆದ್ರೆ ಅವನು ಬೇರೆ ಟೈಮ್ ಲೈನ್ ಗೆ ಬಂದಿರ್ತಾನೆ. ಅರಣ್ಯ ಕೂಡ ಮಿಸ್ ಆಗ್ತಾಳೆ. ಅವನು ಪದೇ ಪದೇ ಅರಣ್ಯನ ಹುಡುಕೋಕೆ ಬೇರೆ ಬೇರೆ ಟೈಮ್ ಲೈನ್ ಗೆ ಬರ್ತಾನೆ. ಆದ್ರೆ ಅವನಿಗೆ ಅರಣ್ಯ ಸಿಗೋದಿಲ್ಲ. ಆದ್ರೆ ಅಲ್ಲಿ ವಸಂತ್ ಮತ್ತು ಅರಣ್ಯ ಸಿಗ್ತಾರೆ. ಅವನು ಒಂದು ಟೈಮ್ ಲೈನ್ ಗೆ ಬಂದಾಗ ಅರಣ್ಯ ಸತ್ತಿರೋದಿಲ್ಲ, ಆಕೆ ಮೂರ್ಛೆ ಹೋಗಿರ್ತಾಳೆ. ನೀರು ಹೊಡೆದಾಗ ಅರಣ್ಯ ಎದ್ದಿರ್ತಾಳೆ. ಅವನು ಇನ್ನೊಂದು ಟೈಮ್ ಲೈನ್ ಗೆ ಹೋದಾಗ ಅಲ್ಲಿ ವಸಂತ್ ಜನರೇಟರ್ ಆನ್ ಮಾಡ್ತಿರ್ತಾನೆ. ಆಗ ಅರಣ್ಯ ಅವನ ನೋಡ್ತಾಳೆ. ವಸಂತ್ ಅಲ್ಲಿಂದ ಇನ್ನೊಂದು ಟೈಮ್ ಲೈನ್ ಗೆ ಬರ್ತಾನೆ. ಈಗ ಮನೆಯಲ್ಲಿ ಯಾರು ಇರೋದಿಲ್ಲ. ಆಗ ಅವನು ಕೋಪದಿಂದ ಅಲ್ಲಿರೋ ಸಾಮಾನುಗಳನ್ನ ಹೊಡಿತಾನೆ. ಇಲ್ಲಿ ಪೇಂಟಿಂಗ್ ಮುರಿಯುತ್ತೆ. ಈಗ ಚಂದ್ರನಿಗೆ ಮುಚ್ಕೊಂಡಿದ್ದ ಮೋಡಗಳು ಸರಿದು ಆ ಜಾಗದಲ್ಲಿ ಬೆಳಕಾಗುತ್ತೆ. ಈಗ ಅಲ್ಲಿ ಪೊಲೀಸರು ಬರ್ತಾರೆ. ವಸಂತ್ ಅವರಿಗೆ ನನ್ನ ಹೆಂಡತಿ ನಿಮಗೆ ಕಾಲ್ ಮಾಡಿದ್ಲು, ಆದ್ರೆ ಈಗ ಕಾಣೆಯಾಗಿದ್ದಾಳೆ. ಆದ್ರೆ ಆಕೆ ಹೇಗೆ ಕಾಣೆಯಾದ್ಲು ಅಂತ ಹೇಳಿದ್ರೆ ನೀವು ನಂಬಲ್ಲ ಅಂತ ಹೇಳ್ತಾನೆ. ಆದ್ರೆ ಪೊಲೀಸರಿಗೆ ಅವನ ಮಾತು ಅರ್ಥವಾಗದೆ ಇವನೇ ತನ್ನ ಹೆಂಡತಿಗೆ ಏನೋ ಮಾಡಿದ್ದಾನೆ ಅಂತ ಅವನನ್ನ ಅರೆಸ್ಟ್ ಮಾಡ್ತಾರೆ. ವಸಂತನ ತಪ್ಪಿನಿಂದ ಅರಣ್ಯ ಕಾಣೆಯಾಗಿದ್ದಾಳೆ, ಆಕೆಯನ್ನ ಹೇಗಾದ್ರೂ ಮಾಡಿ ಹುಡುಕ್ಬೇಕು ಅಂತ ಸ್ಟೇಷನ್ ಇಂದ ತಪ್ಪಿಸ್ಕೊತಾನೆ. ಅವನು ಸರ್ಕಲ್ಗೆ ಬಂದಾಗ ಅಲ್ಲಿ ಒಂದು ಹಳೆ ಕಾರ್ ಹೋಗ್ತಿರುತ್ತೆ. ವಸಂತ ಕಾರ್ನ ಫಾಲೋ ಮಾಡ್ತಾನೆ. ಅವನು ಕಾರನ್ನ ಫಾಲೋ ಮಾಡ್ಕೊಂಡು ಬಂದಾಗ ಆತ ಮನೋಹರ್ ಆಗಿರ್ತಾನೆ. ವಸಂತ್ ಮನೋಹರ್ಗೆ ನಾನು ನಿಮ್ಮನ್ನ ಯಾಕೆ ಫಾಲೋ ಮಾಡಿದೆ ಅಂತ ನನಗೂ ಗೊತ್ತಿಲ್ಲ ಅಂತ ಹೇಳ್ತಾನೆ. ಆಮೇಲೆ ಅಷ್ಟಕ್ಕೂ ನೀವು ಅಲ್ಲಿ ಏನ್ ಮಾಡ್ತಿದ್ರಿ ಅಂತ ಕೇಳ್ತಾನೆ. ಆಗ ಮನೋಹರ್ ನನಗೆ ಒಂದು ಸೌಂಡ್ ಕೇಳಿತ್ತು, ಅದಕ್ಕೆ ಅಲ್ಲಿ ಬಂದೆ ಅಂತ ತನ್ನ ಸ್ಟೋರಿನ ಹೇಳ್ತಾನೆ. 70 ವರ್ಷಗಳ ಹಿಂದೆ ನಾನು ಅವರನ್ನ ಕೊಲ್ಬೇಕು ಅನ್ಕೊಂಡೆ, ಆದ್ರೆ ನಾನು ಅವರನ್ನ ಸಾಯಿಸೋ ಮುಂಚೆ ಯಾರೋ ಕೊಂದಿದ್ರು. ನಾನು ಕೊಲೆಗಾರನನ್ನ ಫಾಲೋ ಮಾಡಿ ನೋಡಿದ್ರೆ ಆ ಕೊಲೆಗಾರ ನಾನೇ. ನಾನು ಈ ವಿಷಯ ಕೋರ್ಟಲ್ಲಿ ಹೇಳಿದಾಗ ಎಲ್ಲರೂ ನನ್ನ ನೋಡಿ ನಕ್ರು ಅಂತ ಹೇಳ್ತಾನೆ. ಆಗ ವಸಂತ್ ಇದೆಲ್ಲ ಹೇಗೆ ನಡೀತಾ ಇದೆ ಅಂತ ಕೇಳ್ತಾನೆ. ಆಗ ಮನೋಹರ್ ನಿಮ್ಮ ಮನೆಯಿರೋ ಜಾಗದಲ್ಲಿ ಬ್ರಿಟಿಷರ ಕಾಲದಲ್ಲಿ ಒಂದು ಸಂಶೋಧನೆ ನಡೆದಿತ್ತು, ಅದು ಏನು ಅಂತ ಯಾರಿಗೂ ಗೊತ್ತಿಲ್ಲ. 1941ರಲ್ಲಿ ಒಂದು ದುರ್ಘಟನೆ ನಡೆದು ಆ ಸಂಶೋಧನೆಯನ್ನ ನಿಲ್ಲಿಸಲಾಯಿತು.
ಅದರ ಆಫ್ಟರ್ ಎಫೆಕ್ಟೇ ಇದು. 70 ವರ್ಷ ಹಿಂದೆ ನನ್ನ ಜೊತೆ ನಡೆದಿತ್ತು, ಈಗ ನಿನ್ನ ಜೊತೆ ನಡೀತಾ ಇದೆ. ಅದೇನಂದ್ರೆ ಕ್ವಾಂಟಮ್ ಫಿಸಿಕ್ಸ್ ನಲ್ಲಿ ಇದನ್ನ ಸೂಪರ್ ಪೊಸಿಷನಿಂಗ್ ಅಂತ ಕರೀತಾರೆ. ಅಂದರೆ ಸಾಧಾರಣ ಭಾಷೆಯಲ್ಲಿ ಪ್ಯಾರಲಲ್ ರಿಯಾಲಿಟಿ. ಇದರಲ್ಲಿ ಡಿಫರೆಂಟ್ ಟೈಮ್ ಲೈನ್ ನಲ್ಲಿ ನಾವೇ ಇರ್ತೀವಿ, ಆದ್ರೆ ನಮ್ಮ ಪರ್ಸನಾಲಿಟಿ ಬೇರೆ ಇರ್ತವೆ. ನಾವು ಒಂದೇ ಟೈಮ್ ಲೈನ್ ನಲ್ಲಿ ಬದುಕಿರ್ತೀವಿ ಅಂತ ಅನ್ಕೋತೀವಿ, ಆದ್ರೆ ಮಾಡರ್ನ್ ಸೈನ್ಸ್ ನಲ್ಲಿ ಡಿಫರೆಂಟ್ ಟೈಮ್ ಲೈನ್ಸ್ ಇರ್ತವೆ. ರೋಡಿಂಗ್ ಅನ್ನೋ ವಿಜ್ಞಾನಿ ತನ್ನ ಒಂದು ಬುಕ್ ನಲ್ಲಿ ಇದರ ಬಗ್ಗೆ ತುಂಬಾ ಚೆನ್ನಾಗಿ ಹೇಳಿದ್ದಾನೆ. ಒಂದು ಬೆಕ್ಕನ್ನ ಒಂದು ಬಾಕ್ಸ್ ನಲ್ಲಿಟ್ಟು ವಿಷ ಹಾಕಿರೋ ಕೇಕ್ ಕೊಟ್ರೆ ಅದು ತಿಂದು ಸತ್ತೋಗುತ್ತೆ. ಇದು ಟ್ರೆಡಿಷನಲ್ ಸೈನ್ಸ್. ಆದ್ರೆ ಮಾಡರ್ನ್ ಸೈನ್ಸ್ ಎರಡು ರೀತಿಯಲ್ಲಿ ಯೋಚನೆ ಮಾಡುತ್ತೆ. ಬೆಕ್ಕು ಸತ್ತಿರಬಹುದು ಅಥವಾ ಬದುಕಿರಬಹುದು. ಯಾವುದೇ ರಿಯಾಲಿಟಿ ಒಂದು ಕಡೆಯಿಂದ ನೋಡಿದ್ರೆ ಅದು ನಿಜ. ಆದರೆ ಯಾವಾಗಲೂ ಒಂದೇ ಘಟನೆ ಅಥವಾ ವಿಷಯಕ್ಕೆ ಎರಡು ರೀತಿಯ ಚಿತ್ರಣ ಇರುತ್ತೆ. ನಮ್ಮ ಟೈಮ್ ಲೈನ್ ನಲ್ಲಿ ನಾವು ಒಂದೇ ರೀತಿಯ ಪಾಸಿಬಿಲಿಟಿ ನೋಡ್ತೀವಿ, ಆದರೆ ಪ್ಯಾರಲಲ್ ರಿಯಾಲಿಟಿಯಲ್ಲಿ ಅದು ಡಿಫರೆಂಟ್ ಆಗಿರುತ್ತೆ. ನೀನು ದಾಟಿ ಹೋಗ್ತಿರುವ ಆ ಕತ್ತಲೆಯ ಜಾಗ ಒಂದು ಪೋರ್ಟಲ್ ತರ ಕೆಲಸ ಮಾಡ್ತಿದೆ. ಅದು ಪ್ರತಿ ಸಾರಿ ನಿನ್ನ ಬೇರೆ ಬೇರೆ ಟೈಮ್ ಲೈನ್ ಗೆ ಕರ್ಕೊಂಡು ಹೋಗ್ತಿದೆ. ಟೈಮ್ ಲೈನ್ ಗಳನ್ನ ಜೋಡಿಸೋ ಜಾಗಕ್ಕೆ ನಾವು ವಾರ್ಮ್ ಹೋಲ್ ಅಂತ ಕರಿತೀವಿ. ಒಂದು ವಾರ್ಮ್ ಹೋಲ್ ಒಂದು ಅಥವಾ ಒಂದಕ್ಕಿಂತ ಹೆಚ್ಚು ಟೈಮ್ ಲೈನ್ ಗಳನ್ನ ಕನೆಕ್ಟ್ ಮಾಡ್ತವೆ. ನೀನು ನಿನ್ನ ಹೆಂಡತಿಯ ಟೈಮ್ ಲೈನ್ ಇಂದ ಮಾಯವಾಗಿದ್ದೀಯಾ, ಇನ್ನೊಂದು ಕಡೆ ಇನ್ನೊಂದು ಟೈಮ್ ಲೈನ್ ನಲ್ಲಿ ನಿನ್ನ ಹೆಂಡತಿ ನಿನ್ನ ಹುಡುಕ್ತಿರ್ಬೋದು. ಆಕೆ ಈ ಥಿಯರಿಗಳನ್ನ ನನ್ನ ಹತ್ರ ಕೇಳ್ತಿರ್ಬೋದು ಅಂತ ಹೇಳ್ತಾನೆ. ಆಗ ವಸಂತ್, ಈಗ ನಾನು ನನ್ನ ಹೆಂಡತಿನ ವಾಪಸ್ ಪಡ್ಕೋಬೇಕಂದ್ರೆ ಏನ್ ಮಾಡ್ಬೇಕು ಅಂತ ಕೇಳ್ತಾನೆ. ಆಗ ಮನೋಹರ್, ಎಲ್ಲ ಘಟನೆಗಳನ್ನ ನೋಡಿದ್ರೆ ಸೂಪರ್ ಮೂನಿ ಇದಕ್ಕೆ ಟ್ರಿಗರ್ ಪಾಯಿಂಟ್ ಅಂತ ಅನಿಸುತ್ತೆ. ಇನ್ನು 45 ನಿಮಿಷಗಳವರೆಗೆ ಚಂದ್ರ ಕಾಣ್ತಾನೆ, ಆಮೇಲೆ ಮೋಡಗಳು ಅವನನ್ನ ಮುಚ್ಚಿಬಿಡ್ತವೆ. ಅಷ್ಟರಲ್ಲಿ ನೀನು ನಿನ್ನ ಹೆಂಡತಿನ ಹುಡುಕ್ಬೇಕು. ಅಂದ್ರೆ ನಿನ್ನ ಹೆಂಡತಿ ಇನ್ನೊಬ್ಬ ವಸಂತ್ ಜೊತೆ ಕಂಡ್ರೆ ಒಂದೇ ಟೈಮ್ ನಲ್ಲಿ ಇಬ್ಬರು ವಸಂತ್ ಇರೋಕ್ಕಾಗಲ್ಲ. ಸೊ ನಿನಗೆ ಅರ್ಥ ಆಗಿದೆ ಅನ್ಕೋತೀನಿ, ಆಲ್ ದ ಬೆಸ್ಟ್ ಅಂತ ಹೇಳ್ತಾನೆ. ವಸಂತ್ ಅಲ್ಲಿಂದ ತನ್ನ ಮನೆಗೆ ಬರ್ತಾನೆ, ಆದ್ರೆ ಅಲ್ಲಿ ಪೊಲೀಸರು ಮೊದಲೇ ಇರ್ತಾರೆ. ಇವರು ವಸಂತ್ ನ ಇಟ್ಕೋತಾರೆ. ಆಗ ವಸಂತ್ ಅಲ್ಲಿಂದ ವಾರ್ಮ್ ಹೋಲ್ ನಿಂದ ಬೇರೆ ಟೈಮ್ ಲೈನ್ ಗೆ ಬರ್ತಾನೆ. ಇನ್ಸ್ಪೆಕ್ಟರ್ ಕೂಡ ಅವನನ್ನ ಫಾಲೋ ಮಾಡ್ತಾ ಬೇರೆ ಟೈಮ್ ಲೈನ್ ಗೆ ಬರ್ತಾನೆ. ಇಲ್ಲಿ ವಸಂತ್ ಗೆ ಅರಣ್ಯ ಕಾಣ್ತಾಳೆ. ಅವನು ಒಳಗೆ ಬಂದಾಗ ಅಲ್ಲಿ ಇನ್ನೊಬ್ಬ ವಸಂತ್ ಇರ್ತಾನೆ. ಆಗ ವಸಂತ್ ಈ ವಸಂತ್ ನ ಕೊಂದು ಅವನ ಜಾಗ ತಗೋಬೇಕು ಅನ್ಕೋತಾನೆ. ಆದ್ರೆ ಇಲ್ಲಿ ಅರಣ್ಯ ಅವನನ್ನ ಹೊಡಿತಾಳೆ. ಅದಕ್ಕೆ ಅವನು ಅಲ್ಲಿಂದ ಇನ್ನೊಂದು ಟೈಮ್ ಲೈನ್ ಗೆ ಬರ್ತಾನೆ. ಇಲ್ಲಿ ಅರಣ್ಯ ವಸಂತ್ಗೆ ತಾನು ಪ್ರೆಗ್ನೆಂಟ್ ಆಗಿರೋ ವಿಷಯ ಹೇಳ್ತಾಳೆ ಮತ್ತು ತಾನು ತಂದಿರೋ ಸಿಗರ್ ಪ್ಯಾಕೆಟ್ ಕೊಡ್ತಾಳೆ. ಇವರಿಬ್ಬರು ತುಂಬಾ ಖುಷಿಯಾಗಿರ್ತಾರೆ. ಆಗ ವಸಂತ್ ಅಲ್ಲಿಂದ ಇನ್ನೊಂದು ಟೈಮ್ ಲೈನ್ ಗೆ ಬರ್ತಾನೆ. ಇಲ್ಲಿ ಮನೆಯಲ್ಲಿ ಯಾರು ಇರಲ್ಲ. ಆಗ ಅವನು ಮನೆ ಒಳಗೆ ಹೋಗಿ ಕೂತ್ಕೋತಾನೆ. ಆಗ ಅಲ್ಲಿ ಪೊಲೀಸರು ಬರ್ತಾರೆ. ಅವರ ಜೊತೆಗೆ ಅರಣ್ಯ ಕೂಡ ಬರ್ತಾಳೆ. ಅರಣ್ಯನ ನೋಡಿ ವಸಂತ್ ತುಂಬಾ ಖುಷಿ ಆಗ್ತಾನೆ. ಆಮೇಲೆ ಅವರು ಅಲ್ಲಿಂದ ತಮ್ಮ ಮನೆಗೆ ಹೋಗ್ತಿರ್ತಾರೆ. ಇಲ್ಲಿ ವಸಂತ್ ಅರಣ್ಯಗೆ ಸಾರಿ ಕೇಳ್ತಾನೆ. ಆಗ ಅರಣ್ಯ ಓಕೆ ಅಂತ ಹೇಳ್ತಾಳೆ. ಆಗ ವಸಂತ್ ಇಷ್ಟು ದೊಡ್ಡ ತಪ್ಪಿಗೆ ಇಷ್ಟು ಬೇಗ ಓಕೆ ಅನ್ಲ ಅನ್ಕೋತಾನೆ. ಆಗ ಅವನಿಗೆ ಡೌಟ್ ಬಂದು ನಿನ್ನೆ ರಾತ್ರಿ ಏನು ನಡೀತು ಅಂತ ಕೇಳ್ತಾನೆ. ಆಗ ಅರಣ್ಯ, ನಿನ್ನೆ ಲೇಟ್ ಹೋದಾಗ ನೀನು ಜನರೇಟರ್ ಆನ್ ಮಾಡೋಕೆ ಹೋದೆ, ಆದ್ರೆ ತುಂಬಾ ಹೊತ್ತಾದ್ರೂ ಬರ್ಲಿಲ್ಲ. ಅದಕ್ಕೆ ನಾನು ಪೊಲೀಸರಿಗೆ ಕಾಲ್ ಮಾಡಿದೆ, ಅವರ ಜೊತೆಗೆ ಮನೆಗೆ ಬಂದೆ ಅಂತ ಹೇಳ್ತಾಳೆ. ಆಗ ವಸಂತ್ಗೆ ತಾನು ಇನ್ನು ಬೇರೆ ಟೈಮ್ ಲೈನ್ ನಲ್ಲಿ ಇದ್ದೀನಿ ಅಂತ ಅರ್ಥವಾಗುತ್ತೆ. ಅವರು ಒಂದು ಪೆಟ್ರೋಲ್ ಬಂಕ್ ನಲ್ಲಿ ಪೆಟ್ರೋಲ್ ಹಾಕಿಸೋಕೆ ನಿಂತಾಗ ವಸಂತ್ ವಾಶ್ರೂಮ್ ಗೆ ಹೋಗ್ತಾನೆ. ಆಗ ಅಲ್ಲಿ ಇನ್ನೊಬ್ಬ ವಸಂತ್ ಬರ್ತಾನೆ. ಆದ್ರೆ ವಾಶ್ರೂಮ್ ನಿಂದ ಒಬ್ಬ ವಸಂತ್ ಮಾತ್ರ ಹೊರಗೆ ಬರ್ತಾನೆ. ಇದು ಯಾವ ವಸಂತ್? ಇಷ್ಟೊತ್ತು ನಾವು ನೋಡಿದ ವಸಂತ ಅಥವಾ ಬೇರೆ ಟೈಮ್ ಲೈನ್ ನಿಂದ ಬಂದ ವಸಂತ? ಇದೇ ಕನ್ಫ್ಯೂಷನ್ ಒಂದಿಗೆ ಈ ಮೂವಿ ಇಲ್ಲಿಗೆ ಎಂಡ್ ಆಗುತ್ತೆ.